ಹುಡುಕಾಟ ಮಾಡಬೇಕಾದವ್ರು ಅವರು. ನಮ್ಮ ಹತ್ರನೇ ಕೇಳಿದರೆ ನಾವೇನು ಅಂತ ಹೇಳ್ಬೇಕು, ಅದಕ್ಕೆ ಮಾಡಿದ್ದಿರ್ಬೋದು ಅಂತ ನಾನು ಹೇಳ್ತೇನೆ. ಅವನೇ, ಇಲ್ಲದ್ರೆ ನಾವು ಆ ರೀತಿ ಹೇಳಲಿಕ್ಕಿಲ್ಲ, ಯಾರಾದರೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮಸ್ತೆ. ನಮಸ್ತೆ. ಈಗ ಸುಮಂತ್ ಸಾವಾಗಿ ಎಷ್ಟು ದಿನ ಆಯಿತು? 2 ತಿಂಗಳು ಕಳೀತು. 2 ತಿಂಗಳು. ಮೊನ್ನೆ 14ಕ್ಕೆ 2 ತಿಂಗಳಾಯಿತು. ಯಾವತ್ತಾಗಿದ್ದು? ಅದು ಜನವರಿ 14. ಜನವರಿ 14. ಅದು ಸಾವಾಗಿರುವಂಥದ್ದು ಹೇಗೆ, ಘಟನೆ ಏನಾಗಿತ್ತು ಆ ದಿನ ನಿಮಗೆ? ಆ ದಿನ ಬೆಳಿಗ್ಗೆ ದನು ಪೂಜೆಗೆ ಅಂತೇಳಿ ಹೋಗಿದ್ದ ಹುಡುಗ. 4:45 5 ಒಳಗೆ ಇಲ್ಲಿಂದ ಹೋಗಿರ್ಬೋದು. ಅವ ನಮ್ಮ ಹತ್ರ ಹೇಳ್ತಾ ಇರಲಿಲ್ಲ, ಬೆಳಿಗ್ಗೆ ಹೇಳುವಾಗ ಅವ ಹೇಳ್ತಾ ಇರಲಿಲ್ಲ. ಅದಕ್ಕಿಂತ ಮೊದಲು 2 ಸಲ ಹೋಗುವಾಗಲೂ ಆ ರೀತಿ ನಮಗೆ ಉಪದ್ರ ಆಗಬಾರ್ದು ಅಂತೇಳಿ ಅವ ಹೋಗ್ತಾ ಇದ್ದ. ಯಾಕಂತ ಹೇಳಿದರೆ 6 ಗಂಟೆಗೆ ಪುನಃ ನಾವು ಹೇಳ್ಬೇಕಾಗ್ತದೆ ದೊಡ್ಡ ಮಗನನ್ನು ಕಳಿಸಲಿಕ್ಕೆ. ಆವಾಗ ಇದು ಇವನ ಒಟ್ಟಿಗೆ ಇದ್ದರೆ ಪುನಃ ನಮಗೆ ಎಚ್ಚರಿಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವ 2 ಸಲ ಹೋಗುವಾಗಲೂ ನಮ್ಮನ್ನು ಎಬ್ಬಿಸದೆ ಮೆಲ್ಲ ಹಿಂದಿನ ಬಾಗಿಲಲ್ಲಿ ಹೋಗ್ತಾ ಇದ್ದ. ಅವತ್ತು ಕೂಡ ಅದೇ ರೀತಿ ಹೋಗಿರ್ಬೋದು ಅವ ಅಂಥೇಳಿ ನಮ್ಮ ಅಭಿಪ್ರಾಯ. ಹೋದ ಹುಡುಗ ಮತ್ತು 6:45ಕ್ಕೆ ಬಂದು ವಾಪಸ್ ಮಲಗ್ತಾನೆ. ಇಲ್ಲಿ ಮಲಗಿ 7:30 ಎದ್ದು 8:00ಗೆ ಸ್ಕೂಲಿಗೆ ಹೋಗ್ತಾನೆ ಯಾವಾಗಲೂ. ಅವತ್ತು 6:45 ಗಂಟೆ ಅಂದಾಜಾಗುವಾಗ ಅವನ ಫ್ರೆಂಡ್ಸ್ ಫೋನ್ ಮಾಡಿದರು. ಫೋನ್ ಮಾಡುವಾಗ ನಾನು ಮಲಗಿದ್ದೆ, ನನ್ನ ಮಿಸಸ್ ತೆಗೆದ್ರು. ಇದ್ದಾಗ ಏನು ಸುಮಂತ್ ಬರಲಿಲ್ಲ ಅಂತ ಕೇಳಿದರು ಅವರು. ಆವಾಗ ಇಲ್ಲ ಬಂದಿದ್ದಾನೆ ಇಲ್ಲಿಂದ ಅಂತೇಳಿ ನನ್ನ ಮಿಸಸ್ ಹೇಳಿದರು. ಇಲ್ಲ ದೇವಸ್ಥಾನಕ್ಕೆ ಬರಲಿಲ್ಲ, ನಾವು ಅಲ್ಲಿ ಕಾದು ಮತ್ತು ನಾವು ಹೋದೆವು, ಹೋಗಿ ಈಗ ಮನೆಗೆ ಬಂದಿದ್ದೇವೆ ಅಂತ ಹೇಳಿದರು. ಆವಾಗ ಇವಳು ಆ ರೀತಿ ಬೊಬ್ಬೆ ಹೊಡಿದ್ರು, ಏನು ಎಲ್ಲಿ ಹೋದ ಅಂತ. ಆವಾಗ ನಾನು ಎದ್ದು ಹುಡುಕ್ಲಿಕ್ಕೆ ಓಡಾಡಿದೆ. ಅವತ್ತು ಓಡಾಡಿ ಸುಮಾರು ಇಲ್ಲಿ ಹುಡುಕಿ ಎಲ್ಲ ಆಗುವಾಗ ಅಲ್ಲಿ ಸ್ವಲ್ಪ ಹೊತ್ತು ಬ್ಲಡ್ಡಿನ ಇದು ಕಂಡಿತ್ತು ನನಗೆ. ಆವಾಗ ಜನ ಎಲ್ಲ ಸ್ವಲ್ಪ ಸೇರಿದರು. ಹಾಗೆ ಮತ್ತು ಅಲ್ಲಿ ನಾವು ಪೊಲೀಸ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ನೋಡುವಾಗ ಅಲ್ಲಿ ಆ ಬಾವಿಯಲ್ಲಿ ಏನೋ ಸಿಕ್ಕಿತ್ತು. ಪೂಜೆಗೆ ಹೋಗಿರುವಂಥ ಹುಡುಗ. ಹೌದು. ಸ್ನೇಹಿತರು ಇದ್ರ ಬಗ್ಗೆ ಏನು ಹೇಳಿದರು? ಸ್ನೇಹಿತರು ಅದೇ ನಾವು ಅದೇ ಟೈಮಿಗೆ ಯಾವಾಗಿನ ಹೊತ್ತಿಗೆ ಬಂದಿದ್ದೆವು, ಆದರೆ ಅವ ಬರಲಿಲ್ಲ ಅಂತೇಳಿ ಸ್ವಲ್ಪ ಕಾದು ಮತ್ತೆ ನಾವು ಹೋದೆವು. ಪೂಜೆ ಮುಗೀತದೆ ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತಾ ಇದ್ರಾ ಅಥವಾ? ಇಲ್ಲ ಈ ವರ್ಷ ಹೌದು ಹೌದು. ಅದೇ ಇಲ್ಲದ್ರೆ ಹೋಗ್ತಾ ಇರಲಿಲ್ಲ, ಧನು ಪೂಜೆಗೆ ಹೋಗ್ತಾ ಇರಲಿಲ್ಲ, ಹೀಗೆ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇತ್ತು. ಏನು ಈಗ 2 ತಿಂಗಳು ಕೂಡ ಕಳೆದೋಯ್ತು ನಿಮ್ಮ ಮಗನ ಸಾವಾಗಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯವರು ಏನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಾ, ಅಥವಾ ಯಾರಾದರೂ ಆರೋಪಿ ಪತ್ತೆ ಹಚ್ಚಿದ್ದಾರಾ, ಅಥವಾ ಏನೋ ಕೆಲವೊಂದಿಷ್ಟು ಬೈಕ್ ಸವಾರನ ಕುರಿತಾಗಿ ಕೂಡ ಅನುಮಾನ ಕಾಡ್ತಾ ಇತ್ತು, ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಅದೇನಾದರೂ ಸಿಕ್ಕಿದೆಯಾ? ಇಲ್ಲ, ಯಾವ ಮಾಹಿತಿಯೂ ಕೊಡ್ತಾ ಇಲ್ಲ ಅವರು. ಯಾವುದು ಕೇಳಿದರೂ ಕೂಡ ಏನು ಸಿಗ್ತಾ ಇಲ್ಲ, ಎವಿಡೆನ್ಸ್ ಏನಿಲ್ಲ. ಏನಾದರೂ ನಿಮಗೆ ಇದ್ದರೆ ಹೇಳಿ, ನೀವೇ ಹೇಳಿ. ನಾವು ಗೊತ್ತಿದ್ರೆ ಅಲ್ವ ಸರ್ ಹೇಳೋದು, ಗೊತ್ತಿಲ್ಲದೆ ನಾವು ಯಾರನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಹುಡುಕಾಟ ಮಾಡಬೇಕಾದವ್ರು ಅವರು. ನಮ್ಮ ಹತ್ರನೇ ಕೇಳಿದರೆ ನಾವೇನು ಅಂತ ಹೇಳ್ಬೇಕು ಅದಕ್ಕೆ. ಯಾವುದೂ ಇಲ್ಲ. PM ರಿಪೋರ್ಟು ಕೂಡ ನಮಗೆ ಸಿಕ್ಕಲಿಲ್ಲ, ಯಾವುದು ಕೂಡ ಕೊಡಲಿಲ್ಲ. ನಾನು ಸ್ವಲ್ಪ ದಿವಸ ಮೊದಲು ಕೇಳುವಾಗ ಇಲ್ಲ ಬರಲಿಲ್ಲ ಅಂತ ಹೇಳಿದರು ಅವರು. ಬಂದರೂ ಅದೇ ಸಿಕ್ಕಿಲ್ಲ. ಅಂದ್ರೆ ಈಗ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಏನು ಕೂಡ ನಮಗೆ ಸಿಕ್ಕಿಲ್ಲ. ಇಲ್ಲ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. 2 ತಿಂಗಳು ಕಳೆದರೂ ಕೂಡ ಯಾವುದೇ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಕೂಡ ಸಿಗ್ತಾ ಇಲ್ಲ. ಇಲ್ಲ. ಈಗ ಏನಿದೆ ನಿಮ್ಮ ಬೇಡಿಕೆ? ಅದು ಈಗ ಇರುವಂಥದ್ದಾದರೂ ಏನಂದರೆ, ಈಗ ಸುಮಂತ್ ಸಾವಿನ ಕುರಿತಾಗಿ ಇಲಾಖೆ ಮುಂದೆ ನಿಮ್ಮ ಇಟ್ಟಿರುವಂಥ ಬೇಡಿಕೆ ಏನಾದರೂ ಏನಿದೆ? ನಾವು ಬೇಡಿಕೆ ಅದೇ, ಆದಷ್ಟು ಬೇಗ ನಮಗೆ ಯಾರು ಮಾಡಿದ್ದು ನಮಗೆ ಹುಡುಕಿ ಕೊಡಬೇಕು, ನಮಗೆ ನ್ಯಾಯ ಸಿಕ್ಕಬೇಕು ಅಂತ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಅಂದರೆ ನಮಗೆ ಇಷ್ಟವರೆಗೆ ಒಂದು ಭರವಸೆ ಕೂಡ ಇತ್ತು. ಆದರೆ ಇತ್ತೀಚೆಗಷ್ಟೇ ಇಷ್ಟು ದಿವಸ ಆದರೂ ಏನೂ ಮಾಹಿತಿ ಇಲ್ಲ. ಆ ಬೈಕ್ನವನದ್ದು ಕೂಡ ಯಾವುದು ಸಿಗ್ತಾ ಇಲ್ಲ. CC ಕ್ಯಾಮರಾದಲ್ಲಿ ಒಂದರಲ್ಲಿ ಮಾತ್ರ, ಮತ್ತೆ ಎಲ್ಲಿಯೂ ಇಲ್ಲ. ಹಾಗಂತ ಹೇಳಿದರೆ ಈಗ CC ಕ್ಯಾಮರಾ ಇಲ್ಲದ ಇಂಥ ದಿಕ್ಕಿನಲ್ಲಿ ಏನಾದರೂ ಕೂಡ ಯಾವುದೂ ಹುಡುಕಲಿಕ್ಕೆ ಇಲ್ಲ ಅಂತಿರುವಂಥ ಅರ್ಥ ಅಲ್ಲಿ. ಯಾವುದೂ ಕೂಡ ಹೇಳ್ತಾ ಇಲ್ಲ ಅವರು. ನಮಗೆ ಸ್ವಲ್ಪ ಮಟ್ಟಿಗೆ ಇದು ಧೈರ್ಯ ಸ್ವಲ್ಪ ಕಡಿಮೆ ಆಗ್ತಾ ಉಂಟು, ಕಡಿಮೆ ಆಗ್ತಾ ಇದೆ ಅಷ್ಟೇ. ಧೈರ್ಯ ಗೌರವ ಇತ್ತು, ಈಗಲೂ ನಾನು ಗೌರವಿಸ್ತೇನೆ ಅವರನ್ನು. ಅಂದರೆ ಯಾವುದೂ ಇಲ್ಲ, ಇಷ್ಟು ಟೈಮ್ ಆದರೂ ಯಾವುದೂ ಇಲ್ಲ ಅಂತ ಹೇಳಿ ಆದರೆ ಮತ್ತೆ ಎವಿಡೆನ್ಸ್ ನಾಶ ಆಗ್ತಾ ಹೋಗ್ತದಲ್ಲ, ನಾಶ ಆಗ್ತದೆ. ಮತ್ತು ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರ್ತದೆ, ಸುಮ್ಮನೆ ಕೇಳಿ ಬರ್ತದೆ. ಅದೇ ಕೆಲವರು ಹೇಳ್ತಾ ಇರ್ತಾರಂತೆ ತೆಂಗಿನಕಾಯಿ ಬಿದ್ದ ಗಾಯಗಿಂತ ಮೇಜರಲ್ಲಿ ನಾನು ನೋಡಿದ್ದೇನೆ ಅಲ್ಲಿ. ನನ್ನ ಕಣ್ಣಾರೆ ನೋಡಿದ್ದನ್ನೇ ಹೇಳ್ತೇನೆ ಹೊರತು ಬೇರೆ ಯಾವುದನ್ನು ನಾನು ಹೇಳ್ತಾ ಇಲ್ಲ ಇಲ್ಲಿ.
ಕತ್ತಿಯಲ್ಲಿ ರೋಡಿನಲ್ಲಿ ಹೊಡೆದ ಗಾಯದಾಗೆ ಎದುರಲ್ಲಿ ಮತ್ತು ಹಣೆಯದಲ್ಲಿ ಮತ್ತು ಹಿಂಬದಿಯಲ್ಲಿ ಇದ್ದದ್ದು ಹೊರತು ಬೇರೆ ಎಲ್ಲಿಯೂ ಗಾಯ ಇರಲಿಲ್ಲ. ಹಾಗಾಗಿ ಅದಂತೂ ಶುದ್ಧ ಸುಳ್ಳೆದು. ತೆಂಗಿನಕಾಯಿ ಬಿದ್ದಿರುವಂತ ಹಾಂ, ಅದು ವರದಿ ಯಾರು ಮಾಡ್ತಾನೋ ಅವನೇ ಮಾಡಿದ್ದಿರ್ಬೋದು ಅಂತ ನಾನು ಹೇಳ್ತೇನೆ. ಅವನಿಗೆ ಆತನೇ ಕೊಲೆ ಮಾಡಿರ್ಬೋದು. ಅವನೇ, ಇಲ್ಲದ್ರೆ ನಾವು ಆ ರೀತಿ ಹೇಳಲಿಕ್ಕಿಲ್ಲ. ಯಾರಾದರೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಹೇಳಿರುವಂಥದ್ದು ನಿಮಗೆ ಹೇಗೆ ಗೊತ್ತು? ಯಾರು ಬೇರೆಯವ್ರ ಹತ್ರ ಹೇಳಿರುವಂಥದ್ದು? ಬೇರೆಯವರ ಹತ್ರ ನಮಗೆ ಹೇಳಿದ್ದನ್ನು ನಾನು ಕೇಳ್ತಾ ಇದ್ದೇನೆ. ಹಾಗೆ ಹೇಳಿದಿದ್ರೆ ಅದು ಅವನೇ ಮಾಡಿರ್ಬೋದು ಅಂತ ನಾನು ಹೇಳೋದು. ಅದನ್ನು ನಾವು ಒಪ್ಪುದೇ ಇಲ್ಲ. ಅದನ್ನು ಅದೇ ತೆಂಗಿನಕಾಯಿ ಬಿದ್ದರೂ ಕೂಡ ಆತ ನೀರಿಗೆ ಬೀಳೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಆ ಪ್ಲೇಸಲ್ಲಿ ಸಾಧ್ಯವೇ ಇಲ್ಲ. ಅದೇ ನಾವು ಕೂಡ ಪ್ಲೇಸ್ ಅನ್ನು ಗಮನಿಸಿದಾಗ ತೆಂಗಿನಕಾಯಿ ಬಿದ್ದರೆ ಆತನ ದೇಹ ಅಲ್ಲೇ ಇರಬೇಕಿತ್ತು. ನೀರಿಗೆ ಹೇಗೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಆ ನಿಟ್ಟಿನಲ್ಲಿ ಯಾರೋ ಕೊಲೆ ಮಾಡಿರೋದಂತ ದಾರಿ ತಪ್ಪಿಸುವ ಮಾತನ್ನು ಹೇಳ್ತಾ ಇದ್ದಾರೆ ಕೆಲವು. ಕೊಲೆ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಯಾರು ಪೊಲೀಸ್ ಇಲಾಖೆಯು ಕೂಡ ಜಾಗೃತಿ ತೆಗೆದುಕೊಂಡು ತನಿಖೆ ಮಾಡ್ತಿಲ್ಲ, ನ್ಯಾಯ ಕೊಡಿಸ್ತಾ ಇಲ್ಲ ಅನ್ನುವಂಥದ್ದು. ಹೌದು, ಒಟ್ಟು ಸುಮನ್ ಸಾವಿಗೆ ನ್ಯಾಯ ಬೇಕು. ಈಗ ಕೆಲವೊಂದು ಈ ಮಧ್ಯೆ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಏನೋ ನಿಮ್ಮ ದೊಡ್ಡ ಮಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಗನೇ ಮಾಡಿರ್ಬೋದು, ಹುಡುಗಿಯ ವಿಚಾರಕ್ಕಾಗಿ. ಅದೇ ಕೆಲವು ಇದರಲ್ಲಿ ಕೊಟ್ಟಿದ್ದಾರೆ. ಅವ ಸ್ಕೂಲ್ ಬಸ್ಸಿಗೆ ಹತ್ತಿದ್ದಾನೆ, ಅದರ ನಂತರ ಅವನಿಗೆ ಫೋನ್ ಮಾಡಿ ಕರೆಸಿದ್ದು, ಆ ರೀತಿ ಎಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ನಮ್ಮ ಮಗನು ನಮ್ಮೊಟ್ಟಿಗೆ ಹುಡುಕಾಟದಲ್ಲಿ ಇದ್ದ, ನನ್ನೊಟ್ಟಿಗೆ ಇದ್ದವ. ಅದು ಶುದ್ಧ ಸುಳ್ಳದು. ನಮ್ಮೊಟ್ಟಿಗೆ ಇದ್ದ, ಟಿಫಿನ್ ಇಟ್ಕೊಂಡು ಹೊರಗೆ ಬಂದದ್ದಷ್ಟೇ. ಅಷ್ಟಾಗುವಾಗ ಅವನ ಫ್ರೆಂಡ್ನ ಫೋನ್ ಬಂದಿತ್ತು. ಅವ ಇಲ್ಲಿಂದ ಹೊರಡಲೇ ಇಲ್ಲ. ಅವ ಸ್ಕೂಟಿಯಲ್ಲಿ ಹೊರಟದ್ದು ಹುಡುಕಾಟಕ್ಕೆ ಮಾತ್ರ, ಕಾಲೇಜಿಗೂ ಹೋಗ್ಲಿಕ್ಕೆ ಹೊರಡಲಿಲ್ಲ. ಯಾರೋ ಆ ರೀತಿಯ ವರದಿಯನ್ನು ಮಾಡಿದ್ದಾರೆ ಹೊತ್ತು, ಅದು ಶುದ್ಧ ಸುಳ್ಳು. ಸುದರ್ಶನ್ ಏನು ಓದ್ಕೊಂಡಿರೋದು ಈಗ ಸದ್ಯಕ್ಕೆ? ಅವ ಇಂಜಿನಿಯರಿಂಗ್ ಇದು ಮಾಡ್ತಾ ಇದ್ದ. ಇದರಿಂದ ಒಂದು ಅದೇ ಸುದರ್ಶನ್ ಅಂದ್ರೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಸುದರ್ಶನ್ ಮೇಲೂ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸುದರ್ಶನ್ ಮಾಡಿರ್ಬೋದು ಅನ್ನೋ ನಿಟ್ಟಿನಲ್ಲಿ, ಅಂದ್ರೆ ಇದನ್ನ ಕೇಸ್ ತಿರುಗಿಸುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂತದ್ದು. ಅದೇ, ಅದು ದಾರಿ ತಪ್ಪಿಸುವ ಹುನ್ನಾರ ಅಷ್ಟೇ. ಯಾರೋ ಮಾಡಿರೋದನ್ನ ಕುಟುಂಬದ ಕೊರಳಿಗೆ ಹಾಕಿಬಿಟ್ರೆ ಕೇಸ್ ಆಗ್ಬಿಡುತ್ತೆ. ಅದು ಯಾರು ಮಾಡಿದ್ದಾರೋ ಅವರೇ ಈ ವರದಿಯನ್ನು ಮಾಡ್ತಾ ಇರುವಂತಹ ಒಂದು ಅನುಮಾನ ಕಾಣ್ತಾ ಇದೆ. ದಾರಿ ತಪ್ಪಿಸಲಿಕ್ಕೋಸ್ಕರ ಅವರೇ ಈ ರೀತಿ ಪ್ರಚಾರವನ್ನು ಮಾಡಿಬಿಡ್ತಾರ ಅಂತ ಕಾಣ್ತಾ ಇದೆ. ಈ ವಿಚಾರಕ್ಕೆ ಅದೇ ನೀವೇನಾದ್ರೂ ದೂರು? ಈ ವಿಚಾರಕ್ಕೆ ಒಂದು ಮೀಡಿಯಾದಲ್ಲಿ ಬಂದಿತ್ತು, ಸ್ಪಷ್ಟ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟು FIR ಹಾಕಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ತನಿಖೆ ಅಂತ ಅದರ ಬಗ್ಗೆ, ಅದರ ವಿಷಯದಲ್ಲಿ ಏನು ನಮ್ಮ ಹತ್ರ ಮಾತಾಡಲಿಲ್ಲ, ಕೂಡ ಏನು ಕಂಡು ಬಂದಿಲ್ಲ. ನೀವೇನು FIR ಮಾಡಿದ್ರೆ ಅವರೆಲ್ಲ ರಾಜಾರೋಷವಾಗಿ ಓಡಾಡಿಕೊಂಡಿದ್ದಾರೆ. ಇದ್ದಾರೆ. ಈಗ ತಪ್ಪು ವರದಿ ಮಾಡಿರುವಂತವ್ರ ವಿರುದ್ಧವೂ ಕೂಡ ಪೊಲೀಸರು ಕ್ರಮ ತೆಗೆದುಕೊಂಡಿಲ್ಲ. ಇಲ್ಲ. ತುಂಬಾ ಸಲ ಹೇಳಿದ್ದೆವು, ಇಂಥ ಮೀಡಿಯಾದಲ್ಲಿ ಇಂಥದ್ದೆಲ್ಲ ಬರ್ತಾ ಇದೆ, ಅದೆಲ್ಲ ಇರುವಂಥದ್ದು. ಅವರು ಹೇಳ್ತಾರೆ, ಅದನ್ನೆಲ್ಲ ನಾವು ತಲೆಗೆಡಿಸುವುದಿಲ್ಲ ಅಂತ ಹೇಳ್ತಾರೆ ಅವರು. ಅದೇ, ಮತ್ತೆ ಈಗ ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತಲ್ಲ, ಅದಕ್ಕೇನು? ಅದಕ್ಕೆ ಏನು ಹೇಳ್ತಾ ಇಲ್ಲ ಅವರು, ಪೊಲೀಸ್ ಇಲಾಖೆಯವರು. ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ ಮೇಲ್ನೋಟಕ್ಕೆ? ಆ ರೀತಿ ಅಂದ್ರೆ ಹುಡುಕಾಟದಲ್ಲಿ ಇಲ್ಲೇ ಇದ್ದಾರೆ, ಬರ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ವಿಫಲ ಅಂತ ಹೇಳುವಂಥದ್ದು ನನಗೆ ಕಾಣ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಅನುಮಾನ ನನಗೆ ಕಾಣ್ತಾ ಇದೆ ಅಷ್ಟೇ. ಇದುವರೆಗೂ ಯಾವುದೇ ಒಂದು ಆರೋಪಿಯನ್ನು ಪತ್ತೆ ಹಚ್ಚಿಲ್ಲ ಅಂದ್ರೆ ಕ್ಲೋಸ್ ಆಗುವಂತ ಸಾಧ್ಯತೆ. ನಾವು ಶಾಸಕರನ್ನು ಮೀಟ್ ಆಗಿದ್ದೇವೆ, ಭೇಟಿ ಮಾಡಿದ್ದೇವೆ, ಗೃಹ ಸಚಿವರನ್ನು ಭೇಟಿ ಮಾಡಿದ್ದೇವೆ. ಅದಾದರೂ ಕೂಡ ಯಾವುದೂ ಕೂಡ ಇದು ಸಿಗ್ತಾ ಇಲ್ಲ ಅಂತ ಒಂದೇ ಮಾತು ಬರ್ತಾ ಇದೆ ಅಂತ ಹೇಳಿದ್ರೆ. ಈಗ ಗೃಹ ಸಚಿವರನ್ನ ಭೇಟಿ ಆದ ಸಂದರ್ಭದಲ್ಲಿ ಅವರು ಏನು ಗೈಡೆನ್ಸ್ ಮಾಡಿದ್ರು? ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ನಿಮಗೇನು ಹೇಳಿದ್ರು ಆ ಸಂದರ್ಭದಲ್ಲಿ? ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು ಆದಷ್ಟು ಬೇಗ ಖಂಡಿತ ನ್ಯಾಯ ಒದಗಿಸಿ ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು. SP ಅವರು ಕೂಡ ಅಲ್ಲಿದ್ದರು, ಅವರು ಕೂಡ ಆ ರೀತಿಯ ಭರವಸೆಯನ್ನೇ ಕೊಟ್ಟಿದ್ದಾರೆ. ಮತ್ತು ವಿಧಾನಸಭೆಯಲ್ಲೂ ಕೂಡ ಶಾಸಕರು ಚರ್ಚೆ ಮಾಡಿದ್ದಾರೆ ಆ ಬಗ್ಗೆ. ಅದಷ್ಟು ಮಾಡಿಯೂ ಕೂಡ 4 ತಂಡವನ್ನು ಮಾಡಿದ್ದೇವೆ. ಆ ರೀತಿ 4 ತಂಡ ಇದ್ದೂ ಕೂಡ ಇದನ್ನು ಕಂಡುಹಿಡಿಯಲಿಕ್ಕೆ ಇಷ್ಟರವರೆಗೆ ಆಗಲಿಲ್ಲ ಅಂತ ಹೇಳಿದರೆ ಎಂಥ ವಿಷಯ ಅಂತ ಹೇಳಿ ನಮಗೆ ಕಾಣ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ.